ಇವತ್ತು ನಾನು ಐಬ್ರೋಗೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ಕೂಡ ನಾನು ಇವತ್ತು ಹೇಳ್ತೀನಿ ನಿಮಗೆ. ಸೊ ಫಸ್ಟ್ ಕ್ಲಾಸಸ್ಸಲ್ಲಿ ನಿಮಗೆ ಐಬ್ರೋ ಮಾಡೋದು ಯಾವ ಥರ, ಸೊ ಅದಕ್ಕೆ ಫಸ್ಟು ಏನೆಲ್ಲ ಮೆಟೀರಿಯಲ್ಸ್ ಬೇಕು, ಆ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ನಾನು ಪಾರ್ಟ್ 1ನಲ್ಲಿ ಹೇಳ್ತೀನಿ. ಐಬ್ರೋ ಜೆಲ್ ಬೇಕು, ಪೌಡರ್ ಬೇಕು, ಥ್ರೆಡ್ ಬೇಕು, ಮಿರರ್ ಬೇಕು, ಬ್ರಷ್ ಬೇಕು, ಸೀಸರ್ ಬೇಕು. ಇದೆಲ್ಲ ಏನಕ್ಕೆ ಬೇಕಪ್ಪ ಅಂತಂದರೆ ಐಬ್ರೋ ಮಾಡಲಿಕ್ಕೋಸ್ಕರ ಬೇಕು. ಸೊ ಒಬ್ಬೊಬ್ರು ಏನು ಅನ್ಕೊಳ್ತಾರೆ, ಈ ಪೌಡರ್ ಹಚ್ಚಿದ ಕೂಡಲೇ ಪೇನ್ ಲೆಸ್ ಆಗುತ್ತೆ ಅಂತ. ಐಬ್ರೋ ಪೌಡರ್ ಹಚ್ಚಿದ್ರೆ ನಿಮಗೆ ಪೇನ್ ಲೆಸ್ ಆಗಲ್ಲ, ಸ್ವೆಟ್ ಆಗಿರ್ತಿರಲ್ಲ. ಸೊ ಅದಕ್ಕೋಸ್ಕರ ನಾವು ಹಚ್ಕೊಳೋದಷ್ಟೇ. ಈ ಜೆಲ್ ಏನಕ್ಕೆ ಅಂತಂದರೆ ಲಾಸ್ಟಿಗೆ ಅದು ಒಂದು ಸ್ವಲ್ಪ ಕೂಲ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಹಚ್ತೀವಿ ಅಷ್ಟೇ. ಸೊ ಮತ್ತು ಇದು ಸೀಸರು ಮತ್ತು ಬ್ರಷ್ ಏನಕ್ಕೆ ಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಸೇರಿರುತ್ತೆ, ಅದರಲ್ಲಿ ಕಟ್ ಮಾಡಬೇಕಾಗುತ್ತೆ. ಫೇಸ್ ಮೇಲೆಲ್ಲ ಏರ್ಸ್ ಬಿದ್ದಿರುತ್ತೆ. ಸೊ ಅದಕ್ಕೋಸ್ಕರ ಬ್ರಷ್ ಮಾಡೋಕ್ಕೋಸ್ಕರ ಲಾಸ್ಟಿಗೆ ಇದು ಕಂಫರ್ಟಬಲ್ ಆಗಿದೆ ಅವರಿಗೆ ನಾವು ಐಬ್ರೋ ಮಾಡಿರೋದು ಅನ್ನೋದಕ್ಕೋಸ್ಕರ ನಾವು ಮಿರರ್ ಕೊಡ್ತೀವಿ. ನೆಕ್ಸ್ಟ್ ಏನಂತಂದರೆ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತಂದರೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ಇಲ್ಲ ಅಂತಂದರೆ ಪಾರ್ಲರ್ದು ಅಂಗಡಿನೇ ಶಾಪೇ ಹಾಕ್ಕೊಂಡಿರ್ತಾರೆ ಅವರು, ಬ್ಯೂಟಿ ಸೆಂಟರ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಅಲ್ಲಿ ಸಿಗುತ್ತೆ. ಈ ಥ್ರೆಡ್ನ ನೋಡಿ ನಾನು ನೆಕ್ಕಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಕಿಗೆ ಏನಕ್ಕೆ ಹಾಕ್ಕೊಳ್ತೀನಿ ಅಂತಂದರೆ ಸಮ್ಟೈಮ್ ನಾವು ಬಾಯಲ್ಲಿ ಇಟ್ಕೊಂಡ್ರೆ ಸೊ ಅದನ್ನು ಅಗಿತಾ ಇರ್ತೀವಿ, ಅದು ಒಂದು ಸ್ವಲ್ಪ ಗಲೀಜಾಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಕಸ್ಟಮರ್ ಹತ್ರಕ್ಕೆ ಹೋಗಿ ಐಬ್ರೋ ಮಾಡಬೇಕಾಗುತ್ತೆ. ಇದು ಅಂತಂದರೆ ನಾವು ಎಷ್ಟು ದೂರದಲ್ಲಿ ಇರ್ತೀವಿ ಅವ್ರಿಗೂ ಕಂಫರ್ಟಬಲ್ ಆಗಿರುತ್ತೆ, ನಮಗೂ ಕಂಫರ್ಟಬಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಐಬ್ರೋಸ್ನ ಲೆಫ್ಟ್ ಸೈಡ್ ಐಬ್ರೋಸಿಗೆ ಯಾವ ಥರ ಫಸ್ಟು ಪ್ರೊಸೀಜರನ್ನ ಥ್ರೆಡ್ನ ಯಾವ ಥರ ಇಟ್ಕೋಬೇಕು ಅಂತ ನಾನು ತೋರಿಸ್ತೀನಿ ಇವಾಗ. ಈ ಥ್ರೆಡ್ ತೊಗೊಂಡು ಸೊ ನೀವು ಲೆಫ್ಟ್ ಹ್ಯಾಂಡಲ್ಲಿ ಈ ಕೈನ ಬೆಂಡ್ ಮಾಡಿ ಈ ಥರ ಇಟ್ಕೊಳ್ಳಿ. ಈ 3 ಫಿಂಗರ್ನ ಫುಲ್ ಈ ಥರ ಬೆಂಡ್ ಮಾಡಿ ಸ್ವಲ್ಪ ಥ್ರೆಡ್ ಬಿಡಬೇಕಾಗುತ್ತೆ. ನೆಕ್ಸ್ಟು ಈ 2 ಫಿಂಗರ್ಗೆ 3 ರೌಂಡ್ಸ್ ಹಾಕಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ತೊಗೊಳ್ಳಿ, ಈ 3 ಫಿಂಗರು ಸೊ ಈ ಲೆಫ್ಟ್ ಹ್ಯಾಂಡಲ್ಲಿ ಬೆರಳಿಂಗ್ ಇಟ್ಕೊಂಡು ಈ ಥರ ರೊಟೇಟ್ ಮಾಡಬೇಕಾಗುತ್ತೆ. ಕಾಣಿಸ್ತಾ ಇದೆಯಲ್ಲ, 1 5 ರೊಟೇಟು, ಇಲ್ಲಾಂದರೆ 6 7 ಮಾಡಿ ಸಾಕು. ನೆಕ್ಸ್ಟು ಈ ಕೈನ ಈ ಥರ ಬೆಂಡ್ ಮಾಡಿಬಿಟ್ಟು ಈ ಬೆರಳನ್ನ ಈ ಥರ ಹಾಕಿ ಇದೊಂದು ಫಿಂಗರ್ ಮಾತ್ರ ಹಾಕಬೇಕು. ನೆಕ್ಸ್ಟು ಈ ಫಿಂಗರಲ್ಲಿ ಜಸ್ಟ್ ಹೀಗೆ ಪ್ರೆಸ್ ಮಾಡಬೇಕಾಗುತ್ತೆ. ಒಂದು 3 ಡೇಸ್ ಇಲ್ಲ 2 ಡೇಸ್ ಈ ಥರ ಪ್ರಾಕ್ಟೀಸ್ ಮಾಡಿ. ನೀವು 5 ಡೇಸಲ್ಲೇ ನಿಮಗೆ ಐಬ್ರೋಸ್ ಬರುತ್ತೆ. ಡೈಲಿ ಮಾಡಬೇಕು ಈ ಥರ. ಇಲ್ಲಿ ಲಾಸ್ಟಿಗೆ ಹೋಗ್ಬಿಟ್ಟು ಗಂಟಾಗುತ್ತೆ, ಗಂಟು ಆಗಬಾರ್ದು ನಿಮಗೆ. ಫಸ್ಟು ಪ್ರಾಕ್ಟೀಸೇ ಬಂದ್ಬಿಟ್ಟು ಈ ಥರ ಕಾಣಿಸ್ತಾ ಇದೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕಾಮೆಂಟು ಶೇರು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.